ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ತುಂಬ ಜನ ಸ್ಕ್ರಬ್ಸು ಹೆಂಗೆ ಯೂಸ್ ಮಾಡ್ದಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇದೊಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹೌ ಟು ಯೂಸ್ ಸ್ಟ್ರಾಬೆರಿ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದನ್ನು ನೀವು ಅನಿವನ್ ಸ್ಕಿನ್ ಟೋನ್ ಇರುವಂಥ ಹ್ಯಾಂಡ್ಸ್ಗೆ, ಲೆಗ್ಸ್ಗೆ, ಕತ್ತತ್ರ ಕಪ್ಪಾಗಿರುತ್ತಲ್ಲ ಅಲ್ಲಿಗೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ನಾನು ಅಟ್ ಪ್ರೆಸೆಂಟ್ ಫೇಸ್ಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಿಂಗೆ ಬರುತ್ತೆ ನಮ್ಮ ಸ್ಟ್ರಾಬೆರಿ ಸ್ಕ್ರಬ್. ಸೊ ನಮ್ಮ ಸ್ಕ್ರಬ್ಬಲ್ಲಿ ನಮ್ಮ ಹುಡುಗಿ ಸರಿಯಿಲ್ಲ, ಸ್ವಲ್ಪ ಸೌಂಡ್ ಮಾಡ್ತಾ ಇರ್ತಲ್ಲ ಅವಾಗ. ನಮ್ಮ ಸ್ಕ್ರಬ್ಬಲ್ಲಿ 3 ವೆರೈಟೀಸ್ ಇದೆ. ಒಂದು ಅವಕ್ಯಾಡೋ ಸ್ಕ್ರಬ್, ಸ್ಟ್ರಾಬೆರಿ ಸ್ಕ್ರಬ್, ಕಾಫಿ ಸ್ಕ್ರಬ್. ಇವಾಗ ತುಂಬ ಚೆನ್ನಾಗಿದೆ ಇದು ಸ್ಮೆಲ್. ಸೊ ಇದನ್ನು ಇವಾಗ ನಾನು ಫೇಸ್ಗೆ ಹಾಕಿ ಸ್ಕ್ರಬ್ ಮಾಡಿಸ್ಕೊತೀನಿ. ನೀವು ಸೆಲ್ಫ್ ಮಾಡಿಸ್ಕೋಬೋದು. ನಮ್ಮ ಹುಡುಗಿ ಸ್ವಲ್ಪ ಸ್ಕ್ರಬ್ ಚೆನ್ನಾಗಿ ಮಾಡ್ತಿಲ್ಲ, ಅದಕ್ಕೆ ನಾನು ಅವಳ ಹತ್ರ ಮಾಡಿಸ್ಕೊತೀನಿ ಅಷ್ಟೇ. ಅದೆಲ್ಲ ಹೇಳ್ಬೇಕು, ಯೂಟ್ಯೂಬಲ್ಲಿ ಬೈತಾರೆ. ಸ್ಕ್ರಬ್ನ ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ, ಸಿಲ್ಕ್ ಮಾಡ್ಕೊಳ್ಳಿ. ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ತಾರೆ. ಕೆಲವು ಕಸ್ಟಮರ್ ಬರ್ತಾರೆ, ಉಜ್ಜಿ ಮೇಡಮ್ ಚೆನ್ನಾಗಿ ಉಜ್ಜಿ ಮೇಡಮ್, ಜಾಸ್ತಿ ಉಜ್ಜಿದಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಸೆಲ್ಫ್ ಸ್ಕ್ರಬ್ ಕೂಡ ಮಾಡ್ಕೊಳ್ಳಲ್ಲ ಅಂತಲ್ಲ, ಬಟ್ ಪಾರ್ಲರಲ್ಲಿ ಇದ್ದಾಗ ನಾನು ಇನ್ನೊಬ್ಬರ ಹೆಲ್ಪ್ ತೊಗೊಂಡು ಸ್ಕ್ರಬ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಸಾಜ್ ಆಗುತ್ತೆ ಸ್ಕಿನ್ಗೆ. ಮೇನ್ಲಿ ನೀವು ಆಯಿಲ್ ಮಸಾಜ್ ಆದರೂ ಮಾಡ್ಬೋದು, ಅಥವಾ ಸ್ಕ್ರಬ್ ಅಥವಾ ಕ್ರೀಮ್ ಮಸಾಜ್ ಆದರೂ ಮಾಡ್ಬೋದು. ಒಟ್ಟು ಸ್ಕಿನ್ ಫರ್ಮ್ ಆಗಿರಬೇಕು, ರಿಂಕಲ್ ಫ್ರೀ ಆಗಿರಬೇಕು, ಮತ್ತು ಏಜಿಂಗ್ ಅವಾಯ್ಡ್ ಆಗಬೇಕಂದ್ರೆ ಸ್ಕಿನ್ಗೆ ನೀವು ಒಳ್ಳೆ ಮಸಾಜ್ ಕೊಡಬೇಕು. ನಾನು ವೀಕ್ಲಿ 1 or 2 ಮಸಾಜ್ ಮಾಡಿಸ್ಕೊತಾ ಇರ್ತೀನಿ. ಯಾವಾಗೆಲ್ಲ ಕಸ್ಟಮರ್ಸ್ ಇರಲ್ಲ ಆವಾಗ ನನ್ನ ರೂಟೀನೇ ಮಸಾಜು. ವೆದರ್ ಹೆಡ್ ಮಸಾಜ್, ಫೇಸ್ ಮಸಾಜ್ ಯಾವುದಾದ್ರೂ ಆಗ್ಬೋದು. ಸೊ ನನ್ನ ಸ್ಕಿನ್ಗೆ ಅವಾಗವಾಗ ಮಸಾಜ್ ಕೊಡ್ತಾ ಇರ್ತೀನಿ. ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ಸ್ಯಾಗಿಂಗ್ ಆಗೋದು ಅವಾಯ್ಡ್ ಆಗುತ್ತೆ, ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಸೊ ಇದೆಲ್ಲದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಕ್ರಬ್ ಅಂತೂ ಆಯಿತು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಂತೂ ಸ್ಕ್ರಬ್ ಮಾಡ್ಕೋಬೇಕು. ನಾನು ಯೂಶ್ವಲಾಗಿ ಮಾಡ್ಕೋತಾ ಇರ್ತೀನಿ, ಇಲ್ಲಾಂದರೆ ಸಿಂಧುಕೈ ಮಾಡಿಸ್ಕೊತಾ ಇರ್ತೀನಿ. ಚೆನ್ನಾಗುತ್ತೆ ಸ್ಕಿನ್ನು. ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ, ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಆಮೇಲೆ ಇನ್ನೇನು ಅನಿಸಿಂದು ನೀನೇ ಹೇಳು, ಏನೇನು ಆಗುತ್ತೆ, ಏನು ಬೆನಿಫಿಟ್ಸು. ಮೇನ್ ಸ್ಕ್ರಬ್ ಯೂಸ್ ಮಾಡೋದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತೆ ಡಸ್ಟ್ ಫ್ರೀ ಆಗುತ್ತೆ. ಅಷ್ಟೇನಾ? ಓಪನ್ ಪೋರ್ಸ್ ಕ್ಲಿಯರ್, ಓಪನ್ ಪೋರ್ಸ್ ಕ್ಲೋಸ್ ಆಗುತ್ತೆ ಅಷ್ಟೇ ಫಾರ್ ಸ್ಕ್ರಬ್. ಮತ್ತು ಸ್ಕಿನ್ ಚೆನ್ನಾಗಾಗುತ್ತೆ. ಈ ಟ್ಯಾನ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ನೋಡಿ. ಎಷ್ಟು ಟೈಮ್ ಫಾರ್ ಹೆಡ್ ಮಸಾಜ್? 1 ವಾರ ಇರಲಿಲ್ಲ ಮೇಡಮು, ಅದಕ್ಕೆ ನಮ್ಮದೇ ಹೇರ್ ಆಯಿಲ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನಂಗೆ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಹೇರ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಬೇಬಿ ಹೇರ್ಸ್ ಚೆನ್ನಾಗಿ ಗ್ರೋ ಆಗೋಗ್ಬಿಟ್ಟಿದೆ ಈ ಥರ. ಅದು ಕೆಳಗಡೆ ಮಾತ್ರ ಸ್ಟ್ರೇಟ್ನಿಂಗ್ ಹಂಗೆ ಇದೆ. ಸೊ ಇಲ್ಲೆಲ್ಲ ಕರ್ಲ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಹಿಂಗಾಗಿ ವಿಚಿತ್ರವಾಗಿ ಕಾಣ್ತಾ ಇದ್ವಿ.
ಸೊ ನಾನು ರೆಗ್ಯುಲರ್ ಆಗಿ ಫೇಸ್ ಮಸಾಜ್ಗೆ ರೋಸ್ ಗ್ಲೋ ಆಯಿಲ್ ಮತ್ತು ಸ್ಕ್ರಬ್ಬಲ್ಲಿ ಯಾವುದಾದ್ರೂ ಒಂದು ಸ್ಕ್ರಬ್ ಯೂಸ್ ಮಾಡ್ತಾ ಇರ್ತೀನಿ. ರೋಸ್ ಗ್ಲೋ ಆಯಿಲ್ ಏನಪ್ಪ ಸ್ಪೆಷಲ್ ಅಂದರೆ 1 ಲೀಟರ್ ಆಯಿಲ್ ತಯಾರು ಮಾಡೋದಕ್ಕೆ 2 kg ರೋಸ್ ಪೆಟಲ್ಸ್ ಜೊತೆಗೆ 2 ಲೀಟರಷ್ಟು ಗೋಟ್ ಮಿಲ್ಕ್ ಯೂಸ್ ಮಾಡಿರ್ತೀವಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ಒಂದ್ಸರಿ ನಿಮ್ಗೆ ಬೇಕಂದರೆ ತರಿಸ್ಕೊಂಡು ಟ್ರೈ ಮಾಡಿ. ಬಜೆಟ್ ಕೂಡ ಫ್ರೆಂಡ್ಲಿ ಆಗಿದೆ. ಜೊತೆಗೆ ನೈಟ್ ಕ್ರೀಮ್ ಮತ್ತು ಗೋಟ್ ಮಿಲ್ಕ್ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ನನ್ನ ಸ್ಕಿನ್ ತುಂಬ ಹೆಲ್ದಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಹೇರ್ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇರ್ತೀರಾ. ಹೇರ್ ಆಯಿಲ್ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಇದೆ ನಮ್ಮ ಹೇರ್ ಆಯಿಲಲ್ಲಿ. ಜೊತೆಗೆ ಸ್ವಲ್ಪ ಕಾಟನ್ ಯೂಸ್ ಮಾಡಿ ಈವನ್ ಆಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಹೇರ್ನ ಫಿಂಗರ್ ಟಿಪ್ಪಿಂದ ಮಸಾಜ್ ಮಾಡಿಕೊಂಡ್ರೆ ಆಯಿತು. ಬೆಸ್ಟ್ ರಿಸಲ್ಟ್ ಇದೆ. ಈಗ ಆಲ್ರೆಡಿ ವಾಟ್ಸಪ್ಪಲ್ಲಿ ತುಂಬ ಜನ ನೋಡ್ತಾ ಇದ್ದೀರಾ ಏನಿದೆ ನಮ್ಮ ಆಯಿಲ್ ರಿಸಲ್ಟ್ ಅಂತ. 2-3 ವೀಕ್ಸ್ ಯೂಸ್ ಮಾಡಿರೋರೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಶೇರ್ ಮಾಡ್ತಾ ಇದ್ದಾರೆ. ಬಾಲ್ಡ್ನೆಸ್ ಹೋಗಿ ಕಂಪ್ಲೀಟಾಗಿ ನ್ಯೂ ಹೇರ್ಸ್ ಗ್ರೋ ಆಗೋದು ಫೋಟೋಸ್ ನೋಡ್ತಾ ಇದ್ದರೆ ನನಗೆ ಒಂಥರ ಖುಷಿ ಅನಿಸುತ್ತೆ. ಸೊ ನಿಮಗೂ ಏನಾದರೂ ರಿವ್ಯೂಸ್ ನೋಡಿ ಬೈ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ರಿವ್ಯೂ ಕಳಿಸ್ಕೊಡ್ತೀವಿ. ಸೊ ಗೈಸ್ ಫೈನಲಿ ಒಂದು ಒಳ್ಳೆ ಮಸಾಜ್ ಆಗಿದೆ. ಇವಾಗ ನಾವು ಶಾಪ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಬಿಕಾಸ್ ಎಲ್ಲ ಕೆಲಸ ಮುಗಿದಿದೆ, ಎಲ್ಲ ಸ್ಟಾಫ್ ಹೊರಟಿದ್ದಾರೆ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಪೆಂಡಿಂಗ್ ಇದ್ದೀವಿ. ಸಿಂಧುನೂ ಹೋದ್ಲು, 10 ಮಿನಿಟ್ಸ್ ಆಯಿತು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಂತೂ ರೂಟೀನ್ ಸಾಕಾಗೋಯ್ತು. ಕೆಳಗಡೆ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಯಾಕಿಂಗ್ ಕೆಲಸ ಜಾಸ್ತಿ ಇತ್ತು. ಎಲ್ಲ ಮುಗಿಸಿದ್ದೀವಿ, ವಿಡಿಯೋಸ್ ಮಾಡಿದ್ದೀವಿ, ಆರ್ಡರ್ ಡಿಸ್ಪ್ಯಾಚ್ ಮಾಡಿದ್ದೀವಿ, ಎವ್ರಿಥಿಂಗ್. ಸೊ ಅದೊಂದು ಶಾರ್ಟ್ ಅಪ್ಡೇಟ್ ಅಬೌಟ್ ಸ್ಕ್ರಬ್ ಮತ್ತು ಹೇರ್ ಆಯಿಲ್ ಹೇಗೆ ಯೂಸ್ ಮಾಡ್ದಂತ ಕೇಳ್ತಾಯಿದ್ರಿ. ಎಷ್ಟು ಸರಿ ಯೂಸ್ ಮಾಡಬೇಕಂತ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಹೇರ್ ಆಯಿಲ್ ಅಥವಾ ಸ್ಕ್ರಬ್ ಅಥವಾ ಯಾವುದೇ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್, ಹೇರ್ ಕೇರ್ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ನ ಮಾಡ್ಕೊಬೋದು. ಓಕೆನಾ? ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.